ಸರ್ಕಾರ ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿದೆ. ಭಾಳ ಒಳ್ಳೆಯದು. ಏಕೆಂದರೆ ಅಪೂರ್ಣವಾಗಿತ್ತು ಮತ್ತು ಆಕ್ಷೇಪಾರ್ಹವಾಗಿತ್ತು. ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಅಂತ ನಾವೆಲ್ಲ ಆ ಸ್ಥಿತಿಲೇ ಇದ್ವಿ. ಏನು ಯಾವಾಗ ಮಾಡಿದ್ರು ಅಂತಲೇ ಗೊತ್ತಿರಲಿಲ್ಲ. ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದವರು ಮಾಡ್ತಾಯಿದ್ದಾರೆ, ಇದು ರಾಜ್ಯ ಸರ್ಕಾರದವರು ಮಾಡ್ತಾಯಿದ್ದಾರೆ. ಎರಡೂ ಕೂಡ ದುಡ್ಡು ವೆಚ್ಚ ಮಾಡಿದವರು ಇಬ್ಬರು ಒಂದುಗೂಡಿಕೊಂಡು ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ಏಕೆಂದರೆ ಅದಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡೋದ್ರ ಬದಲು ಒಂದು ಹಳ್ಳಿಗೆ ಕೊಟ್ಟರೆ 10 ಹಳ್ಳಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಏನೋ ಹೊಂದಾಣಿಕೆ ಮಾಡಿಕೊಂಡು ಇದು ಅವರ ಜಾತಿ ಇರ್ಬೋದು, ಆರ್ಥಿಕವಾದ ಸ್ಥಿತಿಗತಿ ಇರ್ಬೋದು, ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು, ಒಂದು ಸತಿ ಮಾಡಿದ್ಮೇಲೆ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಅದರಿಂದ ಇದನ್ನು ಪ್ರತಿಷ್ಠೆಯಾಗಿ ಮಾಡದೆ ಎರಡೂ ಸರ್ಕಾರಗಳು ಒಟ್ಟಾಗಿ ಸೇರಿ ಈ ಸಮೀಕ್ಷೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಈಗ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ, ಜೊತೆಗೆ ಸೆಂಟ್ರಲಿಂದನೂ ಕೂಡ ಮಾಡಬೇಕು ಅನ್ನುವಂಥದ್ದು. ಸೆಂಟ್ರಲ್ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡಿದಲ್ಲಿ ಇವರು ಕೂಡ ಈಗ ಮೊನ್ನೆ ತಾನೇ ಇದನ್ನು ಹೊಸ್ತಾ ಮಾಡ್ತೀವಿ, ಇದನ್ನು ಇದನ್ನು ನಾವು ವಾಪಸ್ ತೆಗೆದುಕೊಂಡಿದ್ದೀವಿ, ಅದನ್ನೆಲ್ಲ ಹೊಸ್ದಾಗಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ಕೇಂದ್ರ ಸರ್ಕಾರವೂ ಖರ್ಚು ಮಾಡ್ತದೆ, ರಾಜ್ಯ ಸರ್ಕಾರವೂ ಖರ್ಚು ಮಾಡ್ತದೆ. ಎರಡೂ ಆ ರೀತಿ ಆಗಬಾರ್ದು. ಒಂದು ಉಳಿತಾಯ ಆಗಲಿ, ನಮ್ಮ ರಾಜ್ಯ ಸರ್ಕಾರದ ಉಳಿತಾಯ ಆಗಲಿ. ಅದರಿಂದ ಇವರ ಬೇಡಿಕೆಯನ್ನು ಅದಕ್ಕೆ ಸೇರಿಸಿ ಏನು ಇವರು ಕೇಳ್ತಾ ಇದ್ದಾರೆ, ಈಗ ಜಾತಿವಾರ ಇರ್ಬೋದು, ಆರ್ಥಿಕ ಸಮೀಕ್ಷೆ ಇರ್ಬೋದು, ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು, ಅವೆಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ಒಂದೇ ಸಮೀಕ್ಷೆ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮಾಡೋದ್ರಿಂದ ಅನುಕೂಲ ಅವಾಗಲಿ ಗೊತ್ತಾಗಲಿ ಎಲ್ಲರೂ ಯಾರು ಹಿಂದೆ ಬಿದ್ದಿದ್ದಾರೋ, ಬಡವರಿದ್ದಾರೋ ಅವ್ರಿಗೆ ಅನುಕೂಲ ಆಗಬೇಕು ಇವತ್ತು. ಏಕೆಂದರೆ ನಮ್ಮ ಸಂವಿಧಾನ ಅದೇ ಹೇಳ್ತಾ ಇರುವಂಥದ್ದು. ಈಗ ಅನುಕೂಲ ಇರೋರಿಗೆ ಅನುಕೂಲ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಏನು ಅನುಕೂಲ ಇಲ್ಲವೋ ಅನಾನುಕೂಲದಲ್ಲಿರುವಂತಹವರು, ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು, ಮೇಲೆತ್ತಬೇಕಾಗಿರುವಂಥದ್ದು ಆ ಕೆಲಸ ಆಗಲಿ. ಆ ಮೂಲಕ ಎಲ್ಲರೂ ಕೂಡ ಸಮಬಾಳು ಸಮಬದುಕಿಗೆ ಇದೊಂದು ನಾಂದಿ ಆಗಲಿ.